ತದನಂತರದಲ್ಲಿ ಸಾವಿರಾರು ಪದಕಗಳನ್ನು, ಸಾವಿರಾರು ಪ್ರಶಸ್ತಿಗಳನ್ನು ತಂದುಕೊಂಡು ನಮ್ಮ ದೇಶದ ಕೀರ್ತಿಯನ್ನು ಎತ್ತಿಡಿದಂಥ ಕ್ರೀಡಾಪಟುಗಳಿಗೆ ಪೊಲೀಸರಿಂದ ಬೂಟುಗಾಲೆಲ್ಲೊದಿಸಿದರು. ಇದು ರೀ ನಮ್ಮ ಸಾರ್ವಜನಿಕರಿಗೆ ಮೋದಿಯವ್ರ ಮೇಲಿರೋ ಅಭಿಮಾನ. ಇದನ್ನು ನೋಡಿ ಎಲ್ಲರೂ ಕಲಿಬೇಕು. ಅದಕ್ಕಂತಾನೆ ತಾನೇ ಬಿಜೆಪಿಯವರು ನಮಗೆ ಕಲಿಸಿಕೊಟ್ಟಿದ್ದು. ಅವ್ರಿಗೆ ಸನ್ಮಾನ ಮಾಡುವ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷಗಳು ಸನ್ಮಾನ ಮಾಡಿಬಿಟ್ಟಿದವ. ಬರೀ ಸನ್ಮಾನ ಆದರೆ ಹೆಂಗೆ? ಹೇಳ್ಕೊಳ್ಳೋಕೆ ಅವಮಾನಗಳು ಬೇಡವೇ? ಅದಕ್ಕೋಸ್ಕರನೇ ಅದು ಬಿಡಿ, ಹಾಳಾಗಿ ಹೋಗ್ಲಿ. ನಂತರದಲ್ಲಿ ಬೇಟಿ ಬಚಾವೋ ಬೇಟಿ ಪಡಾವೋ ಅನ್ನೋ ಯೋಜನೆಗಳನ್ನು ತಂದರು. ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆ ಮಾತ್ರ, ಅದರಿಂದ ಬರ್ತಕ್ಕಂಥ ಹಣ ಎಲ್ಲಿ ಹೋಗ್ತಾ ಇದೆ? ಓಕೆ, ಬೇಟಿ ಬಚಾವೋ, ಸ್ತ್ರೀಯರು ರಕ್ಷಣೆಯಿಂದ ಇದ್ದಾರೆಯೇ? ಬೇಟಿ ಪಡಾವೋ, ಎಲ್ಲ ಸ್ತ್ರೀಯರು, ಎಲ್ಲ ಹೆಣ್ಣು ಮಕ್ಕಳು ಸರಿಯಾಗಿ ಶಿಕ್ಷಣ ಪಡೆಯುತ್ತಿದ್ದಾರೆಯೇ? DK ಸಾಹೇಬ್ರಿ, ದಯವಿಟ್ಟು ಇದನ್ನೆಲ್ಲ ಅವ್ರಿಗೆ ಕೇಳಕೋಬೇಡಿ. ಇಂತಿಂಥ ಒಳ್ಳೊಳ್ಳೆ ಕಾರ್ಯಗಳನ್ನು, ಇಂತಿಂಥ ಒಳ್ಳೊಳ್ಳೆ ಯೋಜನೆಗಳನ್ನು ತಂದಂತಹ ನಮ್ಮ ಮೋದಿಯವರಿಗೆ, ನಮ್ಮ BJP ಸರ್ಕಾರಕ್ಕೆ ಬೈತಿರಲ್ಲ ಸರ್. ಹಿಂಗಾದರೆ ಇದಕ್ಕಿಂತ ಮುಖ್ಯವಾಗಿರೋ ಘಟ್ಟ, ಸರಿಯಾಗಿ ಎಲೆಕ್ಷನ್ ಸಮಯದಲ್ಲೇ ಧರ್ಮ ಯುದ್ಧ ನಡೆಯುತ್ತೆ. BJP ಮತ್ತೆ ಕ್ಷಮೆ ಇರಲಿ, ಮುಸ್ಲಿಂ ಮತ್ತು ಹಿಂದೂಗಳ ಮಧ್ಯೆ ಧರ್ಮ ಯುದ್ಧ. ಅವರವರ ಧರ್ಮ, ಅವರವರ ಜಾತಿ, ಅವರವರ ಪ್ರತಿಷ್ಠತೆ ನಾನು ಒಪ್ತೀನಿ. ಆದರೆ ಮನೆ ಹಿರಿಯರೇ ಧರ್ಮ ಯುದ್ಧ ಮಾಡ್ತಾ ಇದ್ರೆ, ಧರ್ಮದ ಮಧ್ಯೆ ಜಗಳನ್ನ ಆಡ್ತಾ ಇದ್ರೆ ಎಲ್ಲಿಂದ ಶಾಂತಿ ಇರಲಿ?